ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ವರ್ಗ ಮತ್ತು ಘನ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 4 ಮತ್ತು ಪೇಜ್ ನಂಬರ್ 5ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 6 ಮತ್ತು ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೀವು ಗಮನಿಸಿ, ಪೇಜ್ ನಂಬರ್ 5ರಲ್ಲಿ ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಎಂದು ಕೊಟ್ಟಿದ್ದಾರೆ. 2 ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ನಾವು ಪತ್ತೆ ಹಚ್ಚೋಣ. ನೀವು ಏನನ್ನು ಗಮನಿಸುತ್ತೀರಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ನೀವು ಪೂರ್ಣ ವರ್ಗಗಳನ್ನು ನೋಡಬಹುದು. ಪೂರ್ಣ ವರ್ಗಗಳು ಎಂದರೆ 1, 4, 9 ಮತ್ತು 16 ಇವು ಪೂರ್ಣ ವರ್ಗಗಳಾಗಿದ್ದಾವೆ. ಈಗ 2 ಕ್ರಮಾನುಗತ ವರ್ಗಗಳ ನಡುವಿನ ವ್ಯತ್ಯಾಸವನ್ನು ಬರೆಯೋಣ. ಪೂರ್ಣ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳು ಇಲ್ಲಿ ನೀವು ನೋಡಬಹುದು. 4 - 1 ಅಂದರೆ ಇಲ್ಲಿ ಪೂರ್ಣ ವರ್ಗಗಳನ್ನು ಗಮನಿಸಿ. 1, 4, 9, 16, 25 ಇವು ಪೂರ್ಣ ವರ್ಗಗಳಾಗಿದ್ದಾವೆ. 1 1 1, ನಂತರ 2 2 4. ಅದನ್ನೇ ನಾವು 2ರ ವರ್ಗ ಮತ್ತು 1ರ ವರ್ಗ ಅಂದರೆ 2ರ ವರ್ಗ 4, 1ರ ವರ್ಗ 1, 4 - 1 3 ಎಂದು ಬರೆದಿದ್ದೇವೆ. ನಂತರ 3ರ ವರ್ಗ ಮತ್ತು 2ರ ವರ್ಗ 3 3 9, 2 2 4. 3ರ ವರ್ಗ 2ರ ವರ್ಗವನ್ನು ಮೈನಸ್ ಮಾಡಿದಾಗ 9 - 4 5 ಬಂದಿದೆ. ನಂತರ 4ರ ವರ್ಗ 3ರ ವರ್ಗವನ್ನು ಅಂದರೆ 4 4 16, 3 3 9 ಬರುತ್ತದೆ. 16 - 9 ಮಾಡಿದಾಗ 7 ಬಂದಿದೆ. 5ರ ವರ್ಗ 4ರ ವರ್ಗವನ್ನು ಮೈನಸ್ ಮಾಡಿದಾಗ 5 5 25, 4 4 16 ಕಳೆದಾಗ 9 ಬಂದಿದೆ. ಈಗ ನೀವು ನೋಡಬಹುದು, ಕಳೆದಾಗ ಬಂದಿರುವಂತಹ ಉತ್ತರ 3 5 7 9 ಈ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದ್ದಾವೆ. ಆದ್ದರಿಂದ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ನಾವು ಕಳೆಯುತ್ತಾ ಹೋದಂತೆ ಬೆಸ ಸಂಖ್ಯೆಗಳನ್ನು ಪಡೆಯುತ್ತೇವೆ. ಇಲ್ಲಿ ಗಮನಿಸಿ, 1 = 1, 1 + 3 = 4, 1 + 3 + 5 = 9. ಇಲ್ಲಿ ನೀವು ನೋಡಿ, ಬೆಸ ಸಂಖ್ಯೆಗಳನ್ನು ಕೂಡಿಸುತ್ತಾ ಹೋದಂತೆ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತಿದ್ದಾರೆ. ಅಂದರೆ 1ಕ್ಕೆ 1, 1ರ ಸ್ಕ್ವೇರ್ ಎಂದರೆ ಒಂದೇ ಆಗಿದೆ. 1 + 3 ಮೊದಲನೇ ಬೆಸ ಸಂಖ್ಯೆ 1, ಎರಡನೇ ಬೆಸ ಸಂಖ್ಯೆ 3. ಈ ಎರಡು ಸಂಖ್ಯೆಗಳನ್ನು ಕೂಡಿದಾಗ 4 ಪಡೆಯುತ್ತಿದ್ದೀರಿ. ಇದು 4 ಎನ್ನುವುದು 2ರ ವರ್ಗ ಅಂದರೆ 2 2 4 ಆಗಿದೆ. ಮೂರನೆಯದಾಗಿ 3 ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಮೊದಲ 3 ಬೆಸ ಸಂಖ್ಯೆಗಳು 1 3 5. ಈ 3 ಬೆಸ ಸಂಖ್ಯೆಗಳನ್ನು ಕೂಡಿದಾಗ 9 ಪಡೆಯುತ್ತೀರಿ. ಇದು 3ರ ವರ್ಗ. 1 3 5 7 ಇವುಗಳನ್ನು ಕೂಡಿಸಿದಾಗ 16. ಇದು 4 ವರ್ಗವನ್ನು ನೀವು ಪಡೆಯುತ್ತಿದ್ದೀರಿ. 1 3 5 7 9 ಇವುಗಳ ಮೊತ್ತವನ್ನು ನೀವು 25 ಎಂದು ಪಡೆಯುತ್ತಿದ್ದೀರಿ. ಇದು 5ರ ವರ್ಗವಾಗಿದೆ. ಮತ್ತು 1 3 5 7 9 ಮತ್ತು 11 ಇವುಗಳ ವರ್ಗ 36 ಆಗಿದೆ. ಇದು 6ರ ವರ್ಗ. ಅಂದರೆ ಬೆಸ ಸಂಖ್ಯೆಗಳ ಮೊತ್ತವನ್ನು ಇಲ್ಲಿ ನೀವು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವನ್ನು ಪಡೆಯುತ್ತಾ ಹೋದಂತೆ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೀರಿ ಎಂಬುದು ಕೊಟ್ಟಿರುವಂತಹ ಅರ್ಥವಾಗಿದೆ. 1 4 9 16 25 ಮತ್ತು 36 ಇವುಗಳು ವರ್ಗ ಸಂಖ್ಯೆಗಳಾಗಿದ್ದಾವೆ. ಅದನ್ನೇ ಇಲ್ಲಿ ನಾವು ಬರೆದು ತೋರಿಸಿದ್ದೇವೆ. ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡಿದಾಗ ವರ್ಗ ಸಂಖ್ಯೆ ಬರುತ್ತದೆ. 1ಕ್ಕೆ 1, 1 + 3 4 ಇದು 2ರ ವರ್ಗ. 1 + 3 + 5 = 9 ಇದು 3ರ ವರ್ಗ. 1 + 3 + 5 + 7 = 16 ಇದು 4ರ ವರ್ಗವಾಗಿದೆ. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ n² ಎಂದು ನಾವು ಪರಿಗಣಿಸುತ್ತೇವೆ. ಅಂದರೆ n ಬೆಸ ಸಂಖ್ಯೆಗಳ ಮೊತ್ತವನ್ನು ಅಂದರೆ 1 ಬೆಸ ಸಂಖ್ಯೆ ಇದ್ದಾಗ 1ರ ಸ್ಕ್ವೇರ್ ಆಗುತ್ತದೆ. 2 ಬೆಸ ಸಂಖ್ಯೆಗಳನ್ನು ಕೂಡಿದಾಗ 2ರ ಸ್ಕ್ವೇರ್ ಅಂದರೆ 1 + 3 ಇದು 2 ಬೆಸ ಸಂಖ್ಯೆಯಾಗಿದೆ. ಆಗ ನಾವು n² ಅಂದರೆ 2ರ ಸ್ಕ್ವೇರ್ 4, 1 + 3 4 ಈ ರೀತಿಯಾಗಿ ನಾವು ಪಡೆಯುತ್ತಾ ಹೋಗುತ್ತೇವೆ. ಇದಕ್ಕೆ ಪರ್ಯಾಯವಾಗಿ ಪ್ರತಿಯೊಂದು ವರ್ಗವು 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತವಾಗಿದೆ. ಈಗ ನೋಡಿ, ಅಲ್ಲದೆ ಬೆಸ ಸಂಖ್ಯೆಗಳನ್ನು ಅನುಕ್ರಮವಾಗಿ ಕಳೆಯುವುದರ ಮೂಲಕವೂ ಕೂಡ ನಾವು ಒಂದು ಪೂರ್ಣ ವರ್ಗವೆಂದು ಪಡೆಯಬಹುದಾಗಿದೆ. ಇಲ್ಲಿ ಗಮನಿಸಿ, 25 - 1 25ರಲ್ಲಿ 1 ಕಳೆದಾಗ 24 ಬಂದಿದೆ. ನಂತರ ಬಂದಿರುವಂತಹ 24ರಲ್ಲಿ 3 ಕಳೆದಾಗ ಅಂದರೆ 25ರಲ್ಲಿ 1 ಕಳೆದಿದ್ದೇವೆ, ಮೊದಲ ಬೆಸ ಸಂಖ್ಯೆ. ನಂತರ ಬಂದಿರುವಂತಹ ಉತ್ತರ 24ರಲ್ಲಿ 3 ಕಳೆಯುತ್ತಿದ್ದೇವೆ, 1ರ ನಂತರದ ಬೆಸ ಸಂಖ್ಯೆ 3. ಆದ್ದರಿಂದ 3 ಕಳೆಯಿರಿ. 24ರಲ್ಲಿ 3 ಕಳೆದಾಗ 21 ಬಂದಿದೆ. ಆ 21 ಹಾಗೆ ಇರಿಸಿ. ಮೂರನೇ ಬೆಸ ಸಂಖ್ಯೆ 5, ಮೂರನೇ ಬೆಸ ಸಂಖ್ಯೆ 5 ಕಳೆದಾಗ 16 ಬಂದಿದೆ. ಆ 16ರಲ್ಲಿ 4ನೇ ಬೆಸ ಸಂಖ್ಯೆ 7 ಕಳೆಯಬೇಕು. 7 ಕಳೆದಾಗ 9 ಮತ್ತು 9 5ನೇ ಬೆಸ ಸಂಖ್ಯೆ 9 ಕಳೆದಾಗ 0 ಬಂದಿದೆ. ಅಂದರೆ ಇದರ ಅರ್ಥ ಇಲ್ಲಿ ನೋಡಿ,
25 ಎಂದರೆ 1 + 3 + 5 + 7 + 9 ಇದು ಒಂದು ಪೂರ್ಣ ವರ್ಗವಾಗಿದೆ ಎಂದು ನಾವು ಕಂಡುಹಿಡಿಯುತ್ತೇವೆ. ಏಕೆಂದರೆ ಇಲ್ಲಿ ಕಳೆಯುತ್ತಾ ಹೋದಂತೆ ಕೊನೆಯಲ್ಲಿ ನಾವು 0ಯನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ 25 = 5ರ ಸ್ಕ್ವೇರ್ ಅಂದರೆ ಇಲ್ಲಿ 5 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ನಾವು 25ಅನ್ನು ಪಡೆದಾಗ ಇದು 5ರ ಸ್ಕ್ವೇರ್ ಅಂದರೆ 5 ವರ್ಗವಾಗಿ ನಮಗೆ ದೊರೆಯುತ್ತದೆ. ಪ್ರಶ್ನೆ ನೋಡಿ, 35ರ ಸ್ಕ್ವೇರ್ = 1225 ಎಂದು ನೀಡಲಾಗಿದ್ದು ಮೇಲಿನ ವಿನ್ಯಾಸವನ್ನು ಬಳಸಿಕೊಂಡು 36ರ ಸ್ಕ್ವೇರ್ ಕಂಡುಹಿಡಿಯಿರಿ. ಮೇಲಿನ ಪ್ರಶ್ನೆಯಿಂದ 1225 ಎಂಬುದು ಮೊದಲ 35 ಬೆಸ ಸಂಖ್ಯೆಗಳ ಮೊತ್ತ ಎಂದು ನಮಗೆ ತಿಳಿದಿದೆ. 36ರ ಸ್ಕ್ವೇರ್ ಅನ್ನು ಕಂಡುಹಿಡಿಯಲು ನಾವು 36ನೇ ಬೆಸ ಸಂಖ್ಯೆಯನ್ನು 1225ಕ್ಕೆ ಕೂಡಿಸಬೇಕಾಗಿದೆ. ಈಗ ನಾವು ಇಲ್ಲಿ 35ರ ಸ್ಕ್ವೇರ್ ಇದರ ಬೆಲೆಯನ್ನು ಕಂಡುಹಿಡಿದುಕೊಂಡು ಮೇಲಿನ ವಿನ್ಯಾಸವನ್ನು ಬಳಸಿ 36ರ ಸ್ಕ್ವೇರ್ ಇದರ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನಾವು ಒಂದು ಸೂತ್ರವನ್ನು ನೋಡುತ್ತಿದ್ದೇವೆ. 35ರ ಸ್ಕ್ವೇರ್ = 1225. ಈ ಮೇಲಿನ ವಿನ್ಯಾಸವನ್ನು ಬಳಸಿ 36ರ ಸ್ಕ್ವೇರ್ ಅನ್ನು ಕಂಡುಹಿಡಿಯಬೇಕಾಗಿದೆ. ಸೂತ್ರ 2n - 1 ಎಂದು ನೀವು ತೆಗೆದುಕೊಳ್ಳಬೇಕು. 2 × n ಎಂದರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾದದ್ದು 36ರ ವರ್ಗವಾಗಿದೆ. ಆದ್ದರಿಂದ n ಇರುವಲ್ಲಿ 36 ಎಂದು ಬರೆದುಕೊಳ್ಳಿ. -1 2n 2 × 36 -1ಕ್ಕೆ -1 ಹಾಗೆ ಇರಲಿ. 36ಅನ್ನು 2ರಿಂದ ಗುಣಿಸಿದಾಗ 72 ಬಂದಿದೆ. 72 - 1 71. ಈಗ ನಾವು 71ಅನ್ನು 1225ಕ್ಕೆ ಕೂಡಿಸಿದಾಗ 36 ಸ್ಕ್ವೇರರ ವರ್ಗವನ್ನು ಕಂಡುಹಿಡಿಯಬಹುದು. ಆದ್ದರಿಂದ 1225 + 71 = 1296 ಬಂದಿದೆ. ಇದು 36ರ ವರ್ಗದ ಬೆಲೆ. ಆದ್ದರಿಂದ 36ರ ಸ್ಕ್ವೇರ್ = 1296. ಈಗ ಇಲ್ಲಿ ನೀವು ಗಮನಿಸಿ, ಮೊದಲನೇ ವರ್ಗದ ಉತ್ತರವನ್ನು ನಾವು ಇಟ್ಟುಕೊಂಡು ಅಂದರೆ 35 ಸ್ಕ್ವೇರ್ ವರ್ಗವನ್ನು ಇಟ್ಟುಕೊಂಡು ಅದನ್ನು 2n - 1 ಎಂದು ತೆಗೆದುಕೊಳ್ಳುತ್ತೇವೆ. ಅಂದರೆ ಇಲ್ಲಿ 36ಅನ್ನು ನಾವು n ಜಾಗದಲ್ಲಿರಿಸಿ ಬೆಲೆಯನ್ನು ಕಂಡುಹಿಡಿದು ನಂತರ ಆ ಬೆಲೆಗೆ ಅದರ ಹಿಂದಿನ ವರ್ಗವನ್ನು ಕೂಡಿಸಬೇಕು. ಅಂದರೆ 36 ಇದ್ದಾಗ ನಾವು 35ರ ವರ್ಗವನ್ನು ಕೂಡಿಸಬೇಕು. ಆ ಸಂಖ್ಯೆಗೆ 71ಅನ್ನು 1225ಕ್ಕೆ ಕೂಡಿಸಿದಾಗ ನಾವು 36ರ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲಿ 36ನೇ ಬೆಸ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯುತ್ತೇವೆ ಎಂದು ತೋರಿಸುತ್ತಾ ಹೋಗಿದ್ದಾರೆ. ನಾವು ಈಗಾಗಲೇ ಅದನ್ನು ಬಿಡಿಸಿ ತೋರಿಸಿದ್ದೇವೆ. ಮುಂದೆ ನೋಡೋಣ. ನಂತರ ನೋಡಿ, 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಲಾಗಿದ್ದರೆ ಆಗ ಆ ಸ್ವಾಭಾವಿಕ ಸಂಖ್ಯೆಯನ್ನು ಪೂರ್ಣ ವರ್ಗವಲ್ಲ ಎಂದು ನಾವು ಹೇಳಬಹುದು. ಈ ಫಲಿತಾಂಶವನ್ನು ಬಳಸಿಕೊಂಡು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ವರ್ಗವೇ ಎಂದು ಕಂಡುಹಿಡಿಯಬಹುದು ಎಂದು ಕೊಟ್ಟಿದ್ದಾರೆ. 2 ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಎಂಬುದನ್ನು ಕಂಡುಹಿಡಿಯಿರಿ. ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ ಎಂದು ಕೊಟ್ಟಿದ್ದಾರೆ. ಮುಂದೆ ನೋಡಿ, ನೀವು ಈ ಮೊದಲು ಭರ್ತಿ ಮಾಡಿದ ವರ್ಗಗಳ ಕೋಷ್ಟಕವನ್ನು ಬಳಸಿ 1 ಮತ್ತು 100ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳಿವೆ, 101 ಮತ್ತು 200ರ ನಡುವೆ ಎಷ್ಟು, ಪ್ರತಿ 100ರ ಬ್ಲಾಕ್ನಲ್ಲಿರುವ ವರ್ಗಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನಮೂದಿಸುವ ಮೂಲಕ ಕೆಳಗಿನ ಮೌಲ್ಯಗಳನ್ನು ನಮೂದಿಸಿ. 1000ಕ್ಕಿಂತ ಕಡಿಮೆ ಇರುವ ದೊಡ್ಡ ವರ್ಗ ಯಾವುದು ಎಂದು ಕೇಳುತ್ತಿದ್ದಾರೆ. ಈಗ ನಾವು ಉತ್ತರಿಸುತ್ತಾ ಹೋಗೋಣ. 1ರಿಂದ 100ರ ಒಳಗಿರುವಂತಹ ವರ್ಗಗಳ ಸಂಖ್ಯೆ. 1ರಿಂದ 100ರ ಒಳಗೆ ನಾವು 10 ವರ್ಗಗಳನ್ನು ನೋಡಬಹುದು. ಅಂದರೆ ಇಲ್ಲಿ 1 1 1, 2 2 4, 3 3 9 ಈ ರೀತಿಯಾಗಿ 1 4 9 16 25 36 49 8 8 64 ಬರುತ್ತದೆ, 64 ಮತ್ತು 9 89 ಈ ರೀತಿಯಾಗಿ ನೀವು ಇಲ್ಲಿ 10 ಸಂಖ್ಯೆಗಳನ್ನು ಗಮನಿಸಬಹುದಾಗಿದೆ. ಇಲ್ಲಿ 10 10 100 ಅಲ್ಲಿಯವರೆಗೆ ನೀವು 10 ಸಂಖ್ಯೆಗಳನ್ನು ಪಡೆಯುತ್ತೀರಿ. ಅದೇ ರೀತಿಯಾಗಿ 101ರಿಂದ 200ರ ಒಳಗೆ 4 ಸಂಖ್ಯೆಗಳು, 200ರಿಂದ 300ರವರೆಗೆ 3 ಸಂಖ್ಯೆಗಳು, 300ರಿಂದ 400ರವರೆಗೆ 3 ಸಂಖ್ಯೆಗಳು, 400ರಿಂದ 500ರವರೆಗೆ 2 ವರ್ಗ ಸಂಖ್ಯೆಗಳು, 500ರಿಂದ 600ರವರೆಗೆ 2 ವರ್ಗ ಸಂಖ್ಯೆ, 600ರಿಂದ 700ರವರೆಗೆ 2 ವರ್ಗ ಸಂಖ್ಯೆ, 700ರಿಂದ 800ರವರೆಗೆ 2 ವರ್ಗ ಸಂಖ್ಯೆ ಮತ್ತು 800ರಿಂದ 900ರವರೆಗೆ 2 ವರ್ಗ ಸಂಖ್ಯೆ ಮತ್ತು 900ರಿಂದ 1000ರವರೆಗೆ 1 ವರ್ಗ ಸಂಖ್ಯೆಯನ್ನು ನೀವು ಪಡೆಯುತ್ತೀರಿ. ಇದನ್ನು ಕೋಷ್ಟಕದ ಮೂಲಕ ಇಲ್ಲಿ ತೋರಿಸಿದ್ದೇವೆ, ನೋಡಿಕೊಳ್ಳಿ. 1000ದ ಒಳಗಿರುವಂತಹ ಸಂಖ್ಯೆಗಳನ್ನು ನಾವು ಈ ರೀತಿಯಾಗಿ ನೋಡಿಕೊಳ್ಳಬಹುದು.
10, 4, 3, 3, 2, 2, 2, 2, 2, 1 ಈ ರೀತಿಯಾಗಿ ನೀವು ನೋಡಬಹುದಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 6 ಮತ್ತು ಪೇಜ್ ನಂಬರ್ 7ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 8 ಮತ್ತು ಪೇಜ್ ನಂಬರ್ 9ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.